ಓಂ ನಮಃ ಶಿವಾಯ. ವೀಕ್ಷಕರೇ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ನೋಡಿ, ವೃಶ್ಚಿಕ ರಾಶಿಯವರಿಗೆ ಶನಿಯ ಪ್ರಭಾವ. ವೃಶ್ಚಿಕ ರಾಶಿಯವರಿಗೆ ಈಗ ಪಂಚಮ ಶನಿ ನಡೀತಾ ಇದೆ. ಪಂಚಮ ಸ್ಥಾನವನ್ನ ಶಾಸ್ತ್ರದಲ್ಲಿ ಪೂರ್ವ ಪುಣ್ಯ ಸ್ಥಾನ ಅಂತಲೂ ಕೂಡ ಕರೆಯಲಾಗ್ತದೆ. ಹಾಗೆಯೇ ಮಕ್ಕಳ ಸ್ಥಾನ ಅಂತ ಕೂಡ ಕರೆಯಲಾಗ್ತದೆ, ಸಂತಾನದ ಸ್ಥಾನ. ನೋಡಿ, ಯಾರ್ಯಾರಿಗೆ ವೃಶ್ಚಿಕ ರಾಶಿಯವರಿಗೆ ಶನಿದೇವರು 5ನೇ ಮನೆಯಲ್ಲಿ ಅಂದ್ರೆ ಪಂಚಮ ಸ್ಥಾನದಲ್ಲಿದ್ದಾರೋ ಅವರಿಗೆ ಏನೇನು ತೊಂದರೆ ಆಗುತ್ತಂತೆ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋವನ್ನ ಪೂರ್ತಿ ನೋಡ್ಬಿಡಿ. ನೋಡಿ, ಇದಕ್ಕಿಂತಲೂ ಮುಂಚೆ ಈ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ ಆಗಿರ್ತಾನೆ. ಹಾಗೆಯೇ ಮೇಷ ರಾಶಿಯ ಅಧಿಪತಿ ಕೂಡ ಮಂಗಳ ಗ್ರಹ ಆಗಿರ್ತಾನೆ. ಮಂಗಳ ಗ್ರಹಕ್ಕೂ ಶನಿ ಗ್ರಹಕ್ಕೂ ಅಷ್ಟಾಗಿ ಆಗಿ ಬರುವುದಿಲ್ಲ. ಇವನ್ನ ಶತ್ರು ಗ್ರಹಗಳು ಅಂತ ಕರೆಯಬಹುದು ಪರಸ್ಪರ. ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಶನಿದೇವರ ಆಶೀರ್ವಾದ ಅಷ್ಟಾಗಿ ಈ ಒಂದು ಟೈಮಲ್ಲಿ ಸಿಗೋದಿಲ್ಲ, ಪಂಚಮ ಶನಿ ಸಂದರ್ಭದಲ್ಲಿ. ಅದೇ ನೋಡಿ, ಧನುರ್ರಾಶಿಗಾದ್ರೆ, ಮೀನ ರಾಶಿಗಾದ್ರೆ ಗುರು ಅಧಿಪತಿ, ಕನ್ಯಾ ರಾಶಿ ಮಿಥುನ ರಾಶಿಗಾದ್ರೆ ಬುಧ ಅಧಿಪತಿ. ಗುರುವಿಗೂ ಶನಿಗೂ ಆಗಿ ಬರುತ್ತೆ, ಬುಧನಿಗೂ ಶನಿಗೆ ಆಗಿ ಬರುತ್ತೆ. ಇವರಿಬ್ರು ಪರಸ್ಪರ ಮಹಾ ಸ್ನೇಹಿತರಾಗಿರೋದ್ರಿಂದ. ಮತ್ತು ವೃಷಭ ರಾಶಿ ಮತ್ತು ತುಲಾ ರಾಶಿಯವರಿಗೆ ಅಧಿಪತಿ ಬಂದ್ಬಿಟ್ಟು ಶುಕ್ರ ಆಗಿರೋದ್ರಿಂದ, ಅಲ್ಲಿಯೂ ಕೂಡ ಸ್ನೇಹಿತ ಗ್ರಹ ಆಗಿರೋದ್ರಿಂದ, ಮಿತ್ರ ಗ್ರಹ ಆಗಿರೋದ್ರಿಂದ ಈ ರಾಶಿಗಳಿಗೆ ವೃಶ್ಚಿಕ ರಾಶಿ ಮತ್ತು ಮೇಷ ರಾಶಿಗೆ ಎಷ್ಟು ಕಾಟ ಕೊಡ್ತಾನೋ ಶನಿದೇವರು, ಅದಕ್ಕಿಂತಲೂ ಸ್ವಲ್ಪ ಈ ಹಿಂದಿನ ರಾಶಿಗಳಿಗೆ ಕಡಿಮೆ ಕಾಟ ಇರುತ್ತದೆ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಹೆಚ್ಚಾಗಿ ಕಾಡುತ್ತದೆ. ಯಾಕೆಂದರೆ ಮಂಗಳ ಗ್ರಹಕ್ಕೂ ಶನಿ ಗ್ರಹಕ್ಕೂ ಆಗಿ ಬರೋದಿಲ್ಲ. ಪಂಚಮ ಶನಿ ಇದ್ದಾಗ ಏನಾಗ್ತದೆ ಅಂತಂದು ಹೇಳಿದ್ರೆ, ನೋಡಿ, ಈ ಶನಿದೇವರಂದ್ರೆ ಟೆನ್ಷನ್ ಕೊಡಕ್ಕಿರ್ತಾರೆ. ಯಾರ್ಯಾರು ಪಾಪ ಕರ್ಮಗಳನ್ನು ಮಾಡಿದ್ದೀರೋ ಹಿಂದಿನ ಜನ್ಮದಲ್ಲಿ, ಪೂರ್ವ ಜನ್ಮದಲ್ಲಿ, ಅದನ್ನ ಈಗ ನೀವು ಸವೆಸಬೇಕಾಗ್ತದೆ. ಆ ಕರ್ಮಗಳನ್ನ ಈಗ ನೀವು ಸವೆಸಬೇಕಾಗ್ತದೆ. ಅದರ ಶಿಕ್ಷೆ ಈಗ ಸಿಗುತ್ತದೆ ನಿಮಗೆ. ಹಾಗೆಯೇ ಮಕ್ಕಳ ಸ್ಥಾನ 5ನೇ ಮನೆ ಆಗಿರೋದ್ರಿಂದ ಮಕ್ಕಳಿಂದ ನಿಮಗೆ ಟೆನ್ಷನ್. ಅದರಲ್ಲೂ ಕೂಡ ಗಂಡು ಮಕ್ಕಳಿಂದ ತುಂಬಾ ಟೆನ್ಷನ್ ಆಗ್ತದೆ. ಗಂಡು ಮಕ್ಕಳು ತುಂಬಾ ಹಠ ಮಾಡ್ತಾ ಇರ್ತಾರೆ, ನೋಡ್ಕೋಬಹುದು. ನೀವು ಯಾರ್ಯಾರು ವೃಶ್ಚಿಕ ರಾಶಿಯವರಿದ್ದೀರಾ, ನಿಮ್ಮ ಮಕ್ಕಳು ಅಕಸ್ಮಾತ್ ವೃಶ್ಚಿಕ ರಾಶಿ ಅಲ್ಲದವರೂ ಇದ್ದರೂ ಕೂಡ, ಅವರೇನು ವೃಶ್ಚಿಕ ರಾಶಿ ಆಗ್ಬೇಕಂತ ಏನಿಲ್ಲ, ನಿಮ್ಮ ಮಕ್ಕಳು ತುಂಬಾ ಹಠ ಮಾಡ್ತಾ ಇರ್ತಾರೆ, ಹೇಳಿದ ಮಾತನ್ನು ಕೇಳ್ತಾ ಇರಲ್ಲ. ವೃಶ್ಚಿಕ ರಾಶಿಯ ತಂದೆ ತಾಯಿಗೆ ಹೇಳ್ತಾ ಇದ್ದೀನಿ, ತಂದೆ ತಾಯಿಗಳದ್ದು ಯಾರ್ದಾದ್ರೂ ವೃಶ್ಚಿಕ ರಾಶಿ ಆಗಿದ್ರೆ ನಿಮ್ಮ ಮಕ್ಕಳು ತುಂಬಾ ಹಠ ಮಾಡ್ತಾ ಇರ್ತಾರೆ, ಹೇಳಿದ ಮಾತು ಕೇಳಲ್ಲ, ತುಂಬಾ ಒರಟಾಗಿ ಬಿಹೇವ್ ಮಾಡ್ತಾ ಇರ್ತಾರೆ, ನೋಡ್ಕೋಬಹುದು. ಇದು ದುಷ್ಪರಿಣಾಮ ಹೇಳಿದೆ. ಟೆನ್ಷನ್ಸ್ ತುಂಬಾ ಕೊಡ್ತಾ ಇರ್ತಾನೆ ಭಗವಂತ. ನಿಮ್ಮ ಕೆಲಸದಲ್ಲೇ ಆಗ್ಬಹುದು, ನಿಮ್ಮ ಮನೆಯಲ್ಲೇ ಆಗಬಹುದು, ತುಂಬಾ ಟೆನ್ಷನ್ಸ್ ಕೊಡ್ತಾ ಇರ್ತಾನೆ. ನಿಮ್ಮ ಕುಟುಂಬದಲ್ಲೇ ಆಗಬಹುದು. ಪಂಚಮ ಶನಿ ಇರೋದ್ರಿಂದ ಪುಣ್ಯ ಮಾಡಿದ್ರೆ ನೋಡಿ, ತುಂಬಾ ಒಳ್ಳೇದೇ ಮಾಡ್ತಾನೆ ಶನಿದೇವರು. ಯಾರ್ಯಾರು ಒಳ್ಳೆ ಕೆಲಸಗಳನ್ನು ಮಾಡಿರ್ತಾರೋ ಹಿಂದಿನ ಜನ್ಮದಲ್ಲಿ, ಪಂಚಮ ಶನಿ ಇದ್ದರೂ ಕೂಡ ತುಂಬಾ ಒಳ್ಳೆಯದನ್ನೇ ಮಾಡ್ತಾ ಇರ್ತಾನೆ. ಆದ್ದರಿಂದ ನೋಡಿ, ಈ ಶನಿದೇವರನ್ನು ಹೇಗೆ ಶಾಂತಗೊಳಿಸ್ಬೇಕಂತ ಮುಂದೆ ತಿಳಿಸ್ತೇನೆ. ಇನ್ನು ಒಳ್ಳೆಯ ಪರಿಣಾಮಗಳು ಏನಾಗ್ತವೆ ಪಂಚಮ ಶನಿ ಇದ್ದಾಗ? ನೋಡಿ, ಎಷ್ಟೇ ಟೆನ್ಷನ್ ಇದ್ರೂ ಕೂಡ
ನಿಮ್ಮ ಮನೆಯಲ್ಲಿ ಎಷ್ಟೇ ಕಿರಿಕಿರಿ ಇದ್ರೂ ಕೂಡ, ನಿಮ್ಮ ಮನಸ್ಸು ಎಷ್ಟೇ ಒತ್ತಡಕ್ಕೆ ಒಳಪಟ್ಟರೂ ಕೂಡ, ಮಾರ್ಚ್ 29ಕ್ಕೆ 2025 ಮಾರ್ಚ್ 29ಕ್ಕೆ ಶನಿದೇವರು ನಿಮ್ಮ 5ನೇ ಮನೆಗೆ ಪ್ರವೇಶ ಮಾಡಿದ್ದಾರೆ. ಅಲ್ಲಿನಿಂದ ನೋಡಿ ಸ್ವಲ್ಪ ತಿಂಗಳು ಗತಿಸಿದ ಮೇಲೆ ನಿಮಗೆ ಆರ್ಥಿಕ ಲಾಭ ಉಂಟಾಗಿರುತ್ತೆ. ನೋಡಿ, ಎಷ್ಟು ಟೆನ್ಷನ್ ಇದ್ರೂ ಕೂಡ ನಿಮಗೆ ಆರ್ಥಿಕ ಲಾಭ ಉಂಟಾಗಿರುತ್ತೆ. ನೀವು ಚೆಕ್ ಮಾಡ್ಕೊಂಡು ನೋಡ್ಬಹುದು. ಯಾಕೆಂದರೆ 5ನೇ ಮನೆಯಿಂದ ಶನಿದೇವರು 11ನೇ ಮನೆಗೆ ದೃಷ್ಟಿ ಹಾಕಿದ್ದಾರೆ. ಆರ್ಥಿಕವಾಗಿ ನೀವು ಸ್ವಲ್ಪ ಮೇಲ್ಮಟ್ಟಕ್ಕೆ ಏರಿರ್ತೀರಾ. ನಿಮ್ಮ ಸ್ಯಾಲರಿಯಲ್ಲಿ ಹೈಕ್ ಆಗಿರಬಹುದು, ನಿಮ್ಮ ಸಂಬಳದಲ್ಲಿ ಹೆಚ್ಚುವರಿ ಆಗಿರಬಹುದು. ಹಾಗೆಯೇ ಈ 3ನೇ ದೃಷ್ಟಿ ಬಂದ್ಬಿಟ್ಟು ನಿಮ್ಮ ಏನು ಬಾಳ ಸಂಗಾತಿ ಅಂತ ತೋರಿಸ್ತಾ ಇರುತ್ತೆ. 3ನೇ ದೃಷ್ಟಿ ಅಂದ್ರೆ 7ನೇ ಮನೆ ಮೇಲೆ 3ನೇ ದೃಷ್ಟಿ ಇರುತ್ತೆ. ನಿಮ್ಮ ಬಾಳ ಸಂಗಾತಿ, ನಿಮ್ಮ ಲೈಫ್ ಪಾರ್ಟ್ನರ್ಗೂ ಕೂಡ ಒಳ್ಳೇದಾಗ್ತಾ ಇರುತ್ತೆ, ಗಮನಿಸಬಹುದು ನೀವು. ಹಾಗೆಯೇ 2ನೇ ಮನೆಯ ಮೇಲೆ 10ನೇ ದೃಷ್ಟಿ ಇರೋದ್ರಿಂದ ಕುಟುಂಬದಲ್ಲೂ ಕೂಡ ಕಲಹ ಇದ್ದರೂ ಕೂಡ, ಕಿರಿಕಿರಿ ಇದ್ದರೂ ಕೂಡ ಕುಟುಂಬದ ಅಭಿವೃದ್ಧಿ ಆಗ್ತಾ ಇರುತ್ತದೆ. ತುಂಬಾ ಸ್ಲೋ ಆಗಿ ಅಂದ್ರೆ ನಿಧಾನಗತಿಯಲ್ಲಿ ಇದೆಲ್ಲ ನಡೆಯುತ್ತೆ. ನೋಡಿ, ಶನಿದೇವರು ಕಷ್ಟ ಕೊಟ್ಟಾಗ ಅದು ನಿಧಾನವಾಗಿಯೇ ಕ್ಲಿಯರ್ ಆಗ್ತದೆ. ಹಾಗೆಯೇ ಶನಿದೇವರು ಒಳ್ಳೇದ್ ಮಾಡ್ಬೇಕಂದ್ರೂ ಕೂಡ ಅದು ಕೂಡ ನಿಧಾನವಾಗಿಯೇ ಆಗ್ತದೆ. ಆದ್ರೆ ಶನಿದೇವರು ಯಾವಾಗ ಒಳ್ಳೇದ್ ಮಾಡ್ತಾರೆ ಅದು ಪರ್ಮನೆಂಟ್ ಆಗಿರುತ್ತದೆ, ಕಾಲಾನುಕಾಲಕ್ಕೂ ಒಳ್ಳೇದಾಗ್ತದೆ. ನೋಡಿ, ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಶನಿದೇವರು ಒಳ್ಳೇದ್ ಮಾಡ್ತಾನೆ. ಪಂಚಮ ಶನಿ ಆಗಲಿ, ಅರ್ಧಾಷ್ಟಮ ಶನಿ ಆಗಲಿ, ಅಥವಾ ಅಷ್ಟಮ ಶನಿ ಆಗಲಿ, ಸಾಡೆ ಸಾತಿಯೇ ಆಗಲಿ, ಶನಿದೇವರು ಒಳ್ಳೇದೇ ಮಾಡ್ತಾನೆ. ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಹಿಂದಿನ ಜನ್ಮದಲ್ಲೂ ಮತ್ತು ಈ ಜನ್ಮದಲ್ಲೂ. ಹಾಗೆಯೇ ಕೆಟ್ಟ ಕೆಲಸಗಳನ್ನು ಮಾಡಿದ್ದರೆ ಕರ್ಮದ ಫಲವನ್ನ ನೀವು ಉಣ್ಣಲೇಬೇಕು. ಆದ್ದರಿಂದ ಶನಿದೇವರ ಕೃಪೆ ಹೇಗೆ ಪಡಿಬೇಕು, ಈ ಎಲ್ಲಾ ಕಷ್ಟಗಳಿಂದ ಹೇಗೆ ತಪ್ಪಿಸ್ಕೋಬೇಕು ಅಂತಂದ್ರೆ, ನೋಡಿ, ಶನಿದೇವರು ಈಗ ಮೀನ ರಾಶಿಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ದಾನದ ವಿನಃ ಬೇರೆ ದಾರಿ ಇಲ್ಲ. ದಾನವನ್ನೇ ಮಾಡಬೇಕು. ಮೀನ ರಾಶಿಯಲ್ಲಿದ್ರೆ ದಾನ ಮಾಡ್ಬೇಕು. ಹಾಗಂದ್ರೆ ನೆಕ್ಸ್ಟ್ ಮೇಷರಾಶಿಗೆ ಹೋಗ್ತಾರಲ್ಲ, ಅವಾಗ ಏನ್ ಮಾಡ್ಬೇಕಂತ ಕೇಳಿದ್ರೆ, ಆಗ ನಾನು ನಿಮಗೆ ಏನ್ ತಿಳಿಸ್ತೇನೆ, ಆಮೇಲೆ ನಿಮಗೆ ತಿಳಿಸ್ತೇನೆ. ಅಲ್ಲಿ ದಾನ ಮಾಡುವಾಗಿಲ್ಲ. ಮೇಷರಾಶಿಯಲ್ಲಿ ಇದ್ರೆ ಅದನ್ನ ದಾನ ಮಾಡುವಾಗಿಲ್ಲ, ಅದಕ್ಕೆ ಬೇರೆ ಉಪಾಯನೇ ಶಾಸ್ತ್ರ ಹೇಳ್ತದೆ. ಅದು ಮೇಷರಾಶಿಗೆ ಬಂದಾಗ ನಾನು ನಿಮ್ಗೆ ತಿಳಿಸ್ತೇನೆ. ನೋಡಿ, ದಾನ ಅಂದ್ರೆ ಏನ್ ಮಾಡ್ಬೇಕು ನೀವು ಅಂದ್ರೆ, ಕಪ್ಪು ಎಳ್ಳು ದಾನ ಮಾಡಬೇಕು, ಕಪ್ಪು ವಸ್ತ್ರವನ್ನ ದಾನ ಮಾಡಬೇಕು. ನೋಡಿ, ಸತ್ಪಾತ್ರರಿಗೆ ದಾನ ಮಾಡಿ, ಅದರಿಂದ ಅವ್ರಿಗೆ ಉಪಯೋಗ ಆಗಬೇಕು. ಒಂದು ಒಳ್ಳೆಯ ಜನರಿಗೆ, ಸಜ್ಜನರಿಗೆ ದಾನ ಮಾಡಿ, ಅನಾಥಾಶ್ರಮಗಳಲ್ಲಿ ಪುಳಿಯೋಗರೆ ದಾನ ಮಾಡಿ, ವೃದ್ಧಾಶ್ರಮಗಳಲ್ಲಿ ಪುಳಿಯೋಗರೆ ದಾನ ಮಾಡಿ. ಹೀಗೆಲ್ಲ ಮಾಡೋದ್ರಿಂದ ನೋಡಿ, ಆರ್ಥಿಕವಾಗಿಯೂ ಕೂಡ ಬಡವರಿಗೆ, ವಿಶೇಷ ಚೇತನರಿಗೆ, ಕೂಲಿ ಕಾರ್ಮಿಕರಿಗೆ ಆರ್ಥಿಕವಾಗಿಯೂ ಸಹಾಯ ಮಾಡಿ. ಅವರಿಗೆ ನೋಡಿ ಸಹಕಾರ ನೀಡಿ. ದುಡ್ಡು ಕೊಡ್ಲಿಕ್ಕೆ ಚಿಂತಿಲ್ಲ, ಅವ್ರ ಕೈ ಹಿಡಿದು ನಡೆಸಿದ್ರು ಕೂಡ ನಿಮಗೆ ಒಳ್ಳೇದ್ ಮಾಡ್ತಾನೆ ಶನಿದೇವರು. ಶನಿದೇವರು ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಒಬ್ಬ ವಿಶೇಷ ಚೇತನ ನಿಮ್ಮ ಎದುರಿಗೆ ಬಂದ ಅಂದ್ರೆ ಶನಿದೇವ್ರು ನೀವ್ ಏನ್ ರಿಯಾಕ್ಟ್ ಮಾಡ್ತೀರಾ ಅಂತ ನೋಡ್ತಾ ಇರ್ತಾನೆ. ನೀವು ಅಸಹ್ಯ ಪಟ್ಕೋತಿರೋ, ಅಥವಾ ಅವನಿಗೆ ಹಂಗಿಸ್ತಿರೋ, ಅಥವಾ ಅವನಿಗೆ ಸಹಾಯ ಮಾಡ್ತಿರೋ, ಕರುಣೆ ತೋರ್ತಿರೋ, ಪ್ರೀತಿ ತೋರ್ತಿರೋ, ಎಲ್ಲ ನೋಡ್ತಾ ಇರ್ತಾನೆ ಶನಿದೇವರು. ಶನಿದೇವರ ಕೃಪೆಗೆ ಪಾತ್ರರಾಗಬೇಕಂದ್ರೆ ಬಡವರಿಗೆ ಸಹಾಯ ಮಾಡಿ, ಅನಾಥರಿಗೆ ಸಹಾಯ ಮಾಡಿ, ಕೂಲಿ ಕಾರ್ಮಿಕರಿಗೆ, ವಿಶೇಷ ಚೇತನರಿಗೆ ಸಹಾಯ ಮಾಡಿ. ಇದರಿಂದ ಶನಿದೇವರ ಆಶೀರ್ವಾದ, ಅನುಗ್ರಹ ನಿಮಗೆ ದೊರೆಯುತ್ತದೆ. ಇದು ಖಡಾಖಂಡಿತ. ನೋಡಿ ವೀಕ್ಷಕರೇ, ಶನಿದೇವರ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ದೇವೆ. ವಿಶೇಷವಾಗಿ ಧ್ಯಾನ ಮಾಡ್ಬೇಕಂದ್ರೆ ಓಂ ಶಂ ಶನೇಶ್ಚರಾಯ ನಮಃ,
ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಈ ಮಂತ್ರವನ್ನ ದಿನವೂ ಧ್ಯಾನ ಮಾಡಬೇಕು. ವೃಶ್ಚಿಕ ರಾಶಿಗೆ ಪಂಚಮ ಶನಿ ಯಾವಾಗ ಮುಗಿತದಂದ್ರೆ 2027 ಮಧ್ಯಭಾಗದಲ್ಲಿ ಮುಗಿಯುತ್ತದೆ. ಮತ್ತೆ ಹೇಳ್ತೇನೆ, 2027 ಇಸ್ವಿ ಮಧ್ಯಭಾಗದಲ್ಲಿ ಮುಗಿತದೆ. ಅಂದ್ರೆ ಸುಮಾರು ಹತ್ತತ್ರ 1.25 ವರ್ಷದ ತನಕ ಇರ್ತದೆ. ಪ್ರತಿದಿನವೂ ಸಾಯಂಕಾಲ ಅಂದ್ರೆ ಕತ್ತಲಾದ ನಂತರ ಈ ಧ್ಯಾನಗಳನ್ನ ಮಾಡಿ, ಶನೀಶ್ವರನ ಧ್ಯಾನ. ಅಥವಾ ದೇವಸ್ಥಾನಕ್ಕೆ ಹೋಗ್ತೀನಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಅದು ಕೂಡ ಶನಿವಾರ ಸಾಯಂಕಾಲ ಕತ್ತಲಾದ ನಂತರ ಹೋಗಿ, ಅಲ್ಲಿ ಸಾಧ್ಯವಾದ್ರೆ ಕಪ್ಪು ಎಳ್ಳನ್ನು ದಾನ ಮಾಡಿ, ಕಪ್ಪು ವಸ್ತ್ರವನ್ನು ಕೂಡ ಅವಾಗ ದಾನ ಮಾಡಿ. ಹಾಗೆಯೇ ನೀವು ಶಿವಾಲಯಕ್ಕೆ ಹೋಗ್ತೀನಂದ್ರೆ ಸೋಮವಾರ ಹೋಗ್ಬಹುದು, ಗುರುವಾರ ಹೋಗ್ಬಹುದು, ಶನಿವಾರ ಕೂಡ ಹೋಗಬಹುದು. ಶಿವನ ಕೃಪೆ ಪಡೆದ್ರೂ ಕೂಡ ಶನಿದೇವರು ಒಳ್ಳೇದ್ ಮಾಡ್ತಾನೆ, ಇದು ನೆನಪಿರ್ಲಿ. ನೋಡಿ ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ಗೆ ತುಂಬಾ ಪ್ರೋತ್ಸಾಹ ನೀಡಿದ್ದೀರಾ. ಶನಿದೇವರ ಬಗ್ಗೆ ತಿಳಿಸಿದ್ದೇನೆ ವೃಶ್ಚಿಕ ರಾಶಿಯವರಿಗೆ. ಇದನ್ನು ಫಾಲೋ ಮಾಡಿ, ನಿಮಗೆ ಒಳ್ಳೇದಾಗ್ತದೆ. ನಮ್ಮ ವಿಶೇಷ ವಿಷಯವನ್ನು ಸದಾ ತಿಳಿಸ್ತಾ ಇರ್ತೇವೆ. ಯಾರ್ಯಾರು ವಾಮಾಚಾರಕ್ಕೆ ಒಳಪಟ್ಟಿದ್ದೀರಾ, ತೊಂದರೆಗಳಿಗೆ, ಭಾನಾಮತಿ, ಪ್ರಯೋಗ ದೋಷಗಳು, ದೃಷ್ಟಿ ದೋಷಗಳು, ಕೈ ಮತ್ತು ಏನು ಹೊಟ್ಟೆಗೆ ಹಾಕಿದ್ದಾರೆ ಊಟದ ಮುಖಾಂತರ, ಈ ಎಲ್ಲಾ ತೊಂದರೆಗಳಿಗೆ ಸೂಕ್ತ ಪರಿಹಾರವನ್ನು ನಾವು ನಿಮಗೆ ನೀಡ್ತಿದ್ದೇವೆ. ಯಾರ್ಯಾರು ಕರೆ ಮಾಡಿದ್ದಾರೋ ಎಲ್ಲರಿಗೂ ಕೂಡ ನೋಡಿ, ಜ್ಯೋತಿಷಿಗಳೇ ನನಗೆ ಕರೆ ಮಾಡಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಗಳು ಕರೆ ಮಾಡಿದ್ದಾರೆ, ಕರ್ನಾಟಕದ ಹೊರಗೂ ಕೂಡ ಕರೆ ಮಾಡಿದ್ದಾರೆ. ನೋಡಿ, ನಾ ಹೇಳಿದ ಮಂತ್ರಗಳನ್ನು ಧ್ಯಾನ ಮಾಡಿದ್ದಾರೆ, ನಾ ಹೇಳಿದ ಆಚರಣೆಗಳನ್ನು ಮಾಡಿದ್ದಾರೆ, ಮತ್ತು ನಾ ಹೇಳಿದ ದೇವಾಲಯಗಳಿಗೆ ದರ್ಶನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಅಷ್ಟೇನು ಖರ್ಚು ಬರುವುದಿಲ್ಲ. ತುಂಬಾ ಕಡಿಮೆ ಖರ್ಚಿನಿಂದಲೇ ನೀವು ನಿಮ್ಮ ಮನೆಯಲ್ಲಿ ಕೆಲವು ಆಚರಣೆಗಳನ್ನು ಮಾಡೋದ್ರಿಂದ, ಮಂತ್ರಗಳನ್ನು ಧ್ಯಾನ ಮಾಡೋದ್ರಿಂದ ಈ ಮಾಟ ಮಂತ್ರದ ವಿರುದ್ಧ ಹೋರಾಡಬಹುದು. ಅದರಿಂದ ಬರುವ ತೊಂದರೆಗಳಿಂದ ಹೊರಬರಲೂಬಹುದು. ಎಲ್ಲರಿಗೂ ಸಾಕಷ್ಟು ಜನರಿಗೆ ತಿಳಿಸಿದ್ದೇನೆ. ನಿಮ್ಮಲ್ಲಿ ಯಾರಿಗಾದ್ರೂ ಈ ತೊಂದರೆ ಇದ್ರೆ ನೀವು ನಮಗೆ ಕರೆ ಮಾಡಬಹುದು. ಮತ್ತು ನಿಮ್ಮ ಜಾತಕದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಿಮ್ಮ ಕುಂಡಲಿ ಏನ್ ಹೇಳ್ತದೆ, ಅದರಲ್ಲಿರುವ ಶಕ್ತಿ ಏನು ಮತ್ತು ಬಲಹೀನತೆಗಳೇನು ಎಲ್ಲವನ್ನೂ ತಿಳಿಸುತ್ತೇನೆ. ನಾಗದೋಷಗಳಿದ್ದರೆ ಅದಕ್ಕೇನು ಪರಿಹಾರ ಮಾಡಬೇಕು, ಸ್ತ್ರೀ ಶಾಪಗಳು, ಪಿತೃದೋಷಗಳಿಗೆ ಏನ್ ಮಾಡ್ಬೇಕು, ಎಲ್ಲವನ್ನೂ ತಿಳಿಸುತ್ತೇವೆ. ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.